ನಮಸ್ಕಾರ. ಜಿಯೋ ಮತ್ತೆ ಗೂಗಲ್ ಸೇರಿ ಇಂಡಿಯಾದ ಯುವಜನತೆಗೆ ಒಂದು ಸಖತ್ ಆಫರ್ ತಂದಿದ್ದಾರೆ. ಇದು ಸುಮ್ಮನೆ ಯಾವುದೋ ಆಫರ್ ಅಲ್ಲ, ನಮ್ಮ ಕ್ರಿಯೇಟಿವಿಟಿ ಮತ್ತೆ ಸ್ಕಿಲ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋ ಒಂದು ಎಐ ಪವರ್ ಅಪ್. ಸರಿ, ಹಾಗಾದ್ರೆ ಇದರಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲಿಗೆ ಈ ಆಫರ್ನ ವ್ಯಾಲ್ಯೂ ನೋಡಿ. ಅಪ್ಪಬಾ, ಬರೋಬ್ಬರಿ 35,100 ರೂಪಾಯಿ. ಆದ್ರೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಇದು 18 ತಿಂಗಳ ಕಾಲ ಕಂಪ್ಲೀಟ್ ಆಗಿ ಫ್ರೀ. ಹೌದು, ನೀವು ಕೇಳ್ತಾ ಇರೋದು ನಿಜ. ಒಂದೇ ₹1 ಖರ್ಚಿಲ್ಲದೆ ಈ ಪವರ್ಫುಲ್ ಟೆಕ್ನಾಲಜಿ ನಮ್ಮ ಕೈಗೆ ಸಿಗುತ್ತೆ. ಸರಿ, ಹಾಗಾದ್ರೆ ಈ ಸೂಪರ್ ಆಫರ್ ಯಾರಿಗೆ ಅಂತೀರಾ? ಇದು ಸ್ಪೆಷಲ್ ಆಗಿ ಜಿಯೋ ಯೂತ್ ಯೂಸರ್ಸ್ಗೆ ಮಾತ್ರ. ಅಂದ್ರೆ ಗೂಗಲ್ನ ಅತ್ಯಂತ ಪವರ್ಫುಲ್ ಎಐ ಟೆಕ್ನಾಲಜಿ ಈಗ ನಮ್ಮ ಬೆರಳ ತುದಿಯಲ್ಲೇ ಇರುತ್ತೆ. ಓಕೆ, ಈ ಗೂಗಲ್ ಎಐ ಪ್ರೋ ಸಬ್ಸ್ಕ್ರಿಪ್ಷನ್ನಲ್ಲಿ ಆಕ್ಚುಲಿ ಏನೇನಿದೆ ಅಂತ ನೋಡೋಣ. ಇದು ಸುಮ್ಮನೆ ಒಂದೇ ಒಂದು ಟೂಲ್ ಅಲ್ಲ, ಬದಲಿಗೆ ನಮ್ಮ ಕೆಲಸ, ನಮ್ಮ ಕಲಿಕೆ ಎಲ್ಲವನ್ನೂ ಸಿಂಪಲ್ ಮಾಡೋಕೆ ಒಂದು ಕಂಪ್ಲೀಟ್ ಟೂಲ್ ಕಿಟ್ ಇದು. ಈ ಪ್ಯಾಕೇಜ್ನಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಕೇಳಿ. ಗೂಗಲ್ನ ಲೇಟೆಸ್ಟ್ ಮತ್ತೆ ಮೋಸ್ಟ್ ಪವರ್ಫುಲ್ ಮಾಡೆಲ್ ಜೆಮಿನಿ 2.5 ಪ್ರೋ ಸಿಗುತ್ತೆ. ಅದರ ಜೊತೆಗೆ 2 TB ಕ್ಲೌಡ್ ಸ್ಟೋರೇಜ್, ವಿಯೋ ಎಐ ವಿಡಿಯೋ ಜನರೇಟರ್, ಅಡ್ವಾನ್ಸ್ಡ್ ರಿಸರ್ಚ್ ಟೂಲ್ಸ್. ಅಷ್ಟೇ ಅಲ್ಲ, ನಾವು ದಿನ ಬಳಸೋ ಗೂಗಲ್ ಡಾಕ್ಸ್, ಜಿಮೇಲ್ನಲ್ಲೇ ಎಐ ಇಂಟಿಗ್ರೇಟ್ ಆಗಿರುತ್ತೆ. ಇದರಲ್ಲಿ ಹೈಲೈಟ್ ಅಂದ್ರೆ ಜೆಮಿನಿ 2.5 ಪ್ರೋ. ಇದು ಗೂಗಲ್ನ ಅತ್ಯಂತ ಪವರ್ಫುಲ್ ಎಐ ಮಾಡೆಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ಪರ್ಸನಲ್ ಅಸಿಸ್ಟೆಂಟ್ ಇದ್ದಾಗೆ. ಕಷ್ಟದ ರಿಸರ್ಚ್ ಮಾಡೋದಿರಲಿ, ಹೊಸ ಹೊಸ ಐಡಿಯಾಗಳನ್ನು ಯೋಚನೆ ಮಾಡೋದಿರಲಿ, ಎಲ್ಲವನ್ನ ಚುಟ್ಕಿ ಹೊಡೆಯೋದ್ರಲ್ಲೇ ಮಾಡಿ ಮುಗಿಸುತ್ತೆ. ಮುಂದಿರೋದು ವಿಯೋ ಎಐ ವಿಡಿಯೋ ಜನರೇಟರ್. ಇದರ ಸ್ಪೆಷಾಲಿಟಿ ಏನಂದ್ರೆ ನಮ್ಮ ತಲೆಯಲ್ಲಿರೋ ಐಡಿಯಾನ ಸುಮ್ಮನೆ ಟೈಪ್ ಮಾಡಿದ್ರೆ ಸಾಕು, ಇದು ಅದನ್ನ ಒಂದು ಸಿನಿಮಾ ಥರ ವಿಡಿಯೋ ಮಾಡಿಕೊಡುತ್ತೆ. ಯೋಚಿಸಿ, ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಇದೊಂಥರ ವರದಾನವೇ ಸರಿ. ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಫೋನ್ ಸ್ಟೋರೇಜ್ ಫುಲ್ ಆಗೋದು ಒಂದು ದೊಡ್ಡ ತಲೆನೋವು ಅಲ್ವಾ? ಆದ್ರೆ ಇನ್ಮುಂದೆ ಆ ಚಿಂತೆ ಇಲ್ಲ. ಯಾಕಂದ್ರೆ ಇದರಲ್ಲಿ ಸಿಗೋದು ಬರೋಬ್ಬರಿ 2 TB, ಅಂದ್ರೆ 2000 GB ಸ್ಟೋರೇಜ್. ಇದು ಸುಮ್ಮನೆ ಸ್ಪೇಸ್ ಅಲ್ಲ, ನಮ್ಮ ಫೋಟೋಸ್, ನಮ್ಮ ಪ್ರಾಜೆಕ್ಟ್ಸ್, ನಮ್ಮ ನೆನಪುಗಳನ್ನೆಲ್ಲ ಸೇಫ್ ಆಗಿಡೋಕೆ ಒಂದು ಡಿಜಿಟಲ್ ಖಜಾನೆ ಇದ್ದಾಗೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಎಐ ನಾವು ದಿನ ಬಳಸೋ ಗೂಗಲ್ ಆಪ್ಸ್ ಒಳಗೆ ಇರುತ್ತೆ. ಅಂದ್ರೆ ಜಿಮೇಲ್, ಡಾಕ್ಸ್, ಶೀಟ್ಸ್ ಎಲ್ಲದರಲ್ಲೂ ಇದರ ಹೆಲ್ಪ್ ತಗೋಬಹುದು. ಇಮೇಲ್ ಬರೆಯೋಕೆ, ಡಾಕ್ಯುಮೆಂಟ್ ರೆಡಿ ಮಾಡೋಕೆ, ಅಷ್ಟೇ ಯಾಕೆ ಕೋಡಿಂಗ್ ಮಾಡೋಕ್ಕೂ ಕೂಡ ಎಐ ಸಹಾಯ ಮಾಡುತ್ತೆ. ಓಕೆ, ಈ ಟೂಲ್ಸ್ನ ಫೀಚರ್ಸ್ ಎಲ್ಲ ನೋಡಿದ್ವಿ. ಆದ್ರೆ ಇದು ರಿಯಲ್ ಲೈಫ್ನಲ್ಲಿ ಯುವ ಜನತೆಗೆ ಹೇಗೆ ಹೆಲ್ಪ್ ಆಗ್ತಿದೆ? ಬನ್ನಿ, ಕೆಲವರ ಅನುಭವಗಳನ್ನೇ ಕೇಳೋಣ. ಉದಾಹರಣೆಗೆ, ರಿಯಾ ಒಬ್ಬ ಸ್ಟೂಡೆಂಟ್. ಜೆಮಿನಿ ಇವರಿಗೆ ರಿಸರ್ಚ್ ಪೇಪರ್ಗಳನ್ನು ಸಮರೈಸ್ ಮಾಡ್ಕೊಡುತ್ತಂತೆ. ಇದರಿಂದ ಇವರಿಗೆ ತಮ್ಮ ಪ್ರಾಜೆಕ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ ಟೈಮ್ ಸಿಗ್ತಿದೆ ಅಂತೆ. ಸ್ಟೂಡೆಂಟ್ಸ್ಗೆ ಇದಕ್ಕಿಂತ ಒಳ್ಳೆ ಟೈಮ್ ಸೇವರ್ ಬೇಕಾ ಹೇಳಿ? ಇನ್ನು ಡೆವಲಪರ್ ಆರವ್ ಕಥೆ ಕೇಳಿ. ಇವರು ವರ್ಕ್ಸ್ಪೇಸಲ್ಲಿರೋ ಎಐ ಹೆಲ್ಪ್ನಿಂದ ತಮ್ಮ ಪ್ರಾಜೆಕ್ಟ್ನ ಪ್ರೋಟೋಟೈಪ್ಗಳನ್ನು ತುಂಬನೇ ಫಾಸ್ಟಾಗಿ ರೆಡಿ ಮಾಡ್ತಾರಂತೆ. ಇದರಿಂದ ಅವ್ರ ಪ್ರೊಡಕ್ಟಿವಿಟಿ ಎಷ್ಟೊಂದು ಜಾಸ್ತಿ ಆಗಿದೆ ಅಲ್ವಾ? ಹಾಗೆ ಕಂಟೆಂಟ್ ಕ್ರಿಯೇಟರ್ ಅನನ್ಯ ಇವರು ವಿಯೋ ಬಳಸಿ ತುಂಬಾನೇ ಕಡಿಮೆ ಎಫರ್ಟ್ನಲ್ಲಿ ಹೈ ಕ್ವಾಲಿಟಿ ಸಿನಿಮ್ಯಾಟಿಕ್ ವಿಡಿಯೋಗಳನ್ನ ಮಾಡ್ತಿದ್ದಾರಂತೆ. ಇದು ಕ್ರಿಯೇಟಿವಿಟಿಗೆ ಒಂದು ಹೊಸ ಬೂಸ್ಟ್ ಕೊಟ್ಟ ಹಾಗೆ. ಸರಿ, ಈ ಎಲ್ಲ ಬೆನಿಫಿಟ್ಸ್ ಕೇಳಿದ್ಮೇಲೆ ಇದನ್ನ ಪಡೆಯೋದು ಹೇಗೆ, ಯಾರೆಲ್ಲ ಅರ್ಹರು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಬನ್ನಿ ಅದರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಎಲಿಜಿಬಿಲಿಟಿ ತುಂಬಾನೇ ಸಿಂಪಲ್. 3 ಕಂಡೀಷನ್ಸ್. 1, ಏಜ್ 18ರಿಂದ 25 ವರ್ಷದ ಒಳಗಿರಬೇಕು. 2, ಜಿಯೋ ಸಿಮ್ ಯೂಸರ್ ಆಗಿರಬೇಕು. ಮತ್ತೆ 3, ₹349 ಅಥವಾ ಅದಕ್ಕಿಂತ ಹೆಚ್ಚಿನ ಅನ್ಲಿಮಿಟೆಡ್ 5G ಪ್ಲಾನ್ ಆಕ್ಟಿವ್ ಆಗಿರಬೇಕು. ಅಷ್ಟೇ. ಒಂದು ವೇಳೆ ನೀವು ಆಲ್ರೆಡಿ ಜಿಯೋ ಯೂಸರ್ ಆಗಿದ್ರೆ ಜಸ್ಟ್ ₹349 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ಲಾನ್ ರೀಚಾರ್ಜ್ ಮಾಡಿದ್ರೆ ಸಾಕು. ಜಿಯೋ ಯೂಸರ್ ಅಲ್ಲ ಅಂದ್ರೂ ಚಿಂತೆ ಇಲ್ಲ. ಒಂದು ಹೊಸ ಜಿಯೋ ಸಿಮ್ ತಗೊಂಡು ಇದೇ ಪ್ಲಾನ್ ಆಕ್ಟಿವೇಟ್ ಮಾಡಿಸಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ನೋಡಿದ್ರಾ ಎಷ್ಟು ಸಿಂಪಲ್? ಓಕೆ, ಎಲಿಜಿಬಿಲಿಟಿ ಎಲ್ಲ ಸರಿ. ಈಗ ಈ ಆಫರನ್ನ ಕ್ಲೇಮ್ ಮಾಡೋದು ಹೇಗೆ? ಬನ್ನಿ ಅದನ್ನು ನೋಡೋಣ. ಕೇವಲ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು, ಈ ಎಐ ಪವರ್ ನಮ್ಮ ಕೈಲಿರುತ್ತೆ. ಪ್ರಾಸೆಸ್ ತುಂಬಾನೇ ಈಸಿ. ಸ್ಟೆಪ್ 1, ನಿಮ್ಮ ಫೋನ್ನಲ್ಲಿ ಮೈ ಜಿಯೋ ಆಪ್ ಓಪನ್ ಮಾಡಿ. ಸ್ಟೆಪ್ 2, ಹೋಮ್ ಸ್ಕ್ರೀನಲ್ಲೇ ಗೂಗಲ್ ಜೆಮಿನಿ ಬ್ಯಾನರ್ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸ್ಟೆಪ್ 3, ಆ ಬ್ಯಾನರ್ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಜಿಮೇಲ್ ಐಡಿ ಕೊಟ್ಟು ರಿಜಿಸ್ಟರ್ ಮಾಡಿ. ಅಷ್ಟೇ, ನಿಮ್ಮ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಟ್ ಆಗುತ್ತೆ. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ನೆನಪಿರಲಿ, ಇದೊಂದು ಸ್ಪೆಷಲ್ ಮತ್ತೆ ಲಿಮಿಟೆಡ್ ಟೈಮ್ ಆಫರ್. ಈ ಅರ್ಲಿ ಆಕ್ಸೆಸ್ ಅವಕಾಶ ಎಲ್ಲರಿಗೂ ಯಾವಾಗಲೂ ಸಿಗಲ್ಲ, ಸೊ ಮಿಸ್ ಮಾಡ್ಕೋಬೇಡಿ. ನೋಡಿ, ಎಐನ ಫ್ಯೂಚರ್ ಇಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ.
ಈ ಆಫರ್ ಅದಕ್ಕೊಂದು ಬಾಗಿಲು ತೆರೆದಿದ್ದಷ್ಟೇ. ಈಗ ಪ್ರಶ್ನೆ ಇರೋದು, ಈ ಅದ್ಭುತ ಶಕ್ತಿನ ಬಳಸಿ ನಾವು ನಮ್ಮ ಬೆಳವಣಿಗೆಗೆ, ನಮ್ಮ ಕ್ರಿಯೇಟಿವಿಟಿಗೆ ಇದನ್ನು ಹೇಗೆಲ್ಲ ಬಳಸಬಹುದು, ಇದನ್ನು ಯೋಚನೆ ಮಾಡಬೇಕಿದೆ.